ಸ್ತೋತ್ರವಾಗಲಿ. ದೇವ ನಿನ್ನೆದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವು ನೆಲೆಯಾಗಿದ್ದಾನೆ. ಆಮೆನ್. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಅದುವೇ ದೇವರು ಎಂದೆಂದಿಗೂ ಇಷ್ಟಪಡುವಂಥವನಾಗಿದ್ದಾನೆ. ಈ ಒಂದು ಅಕ್ಟೋಬರ್ ತಿಂಗಳಿಗೆ ದೇವರು ನಮಗೆ ಕೊಟ್ಟಿರುವಂತಹ ವಾಗ್ದಾನ ವಚನವನ್ನ ನಾವು ಓದಿ ಅದನ್ನು ಧ್ಯಾನ ಮಾಡಿಕೊಳ್ಳೋಣ. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 13ನೇ ವಚನ. 1ನೇ ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ 13ನೇ ವಚನ. ಇಸ್ರಾಯೇಲ್ ಕುರಿತು ಮೋಶೆಗೆ ಆಜ್ಞಾಪಿಸಿದ ನ್ಯಾಯಗಳನ್ನು ಕೈಗೊಳ್ಳುವ ನೀನು ಜಾಗೃತಿಯಾಗಿರು, ಆಗ ಸಫಲವನ್ನು ಹೊಂದುವಿ. ಬಲವಾಗಿರು, ದೃಢವಾಗಿರು, ಭಯಪಡಬೇಡ, ಹೆದರಬೇಡ. ಆಮೆನ್. ಸಫಲವನ್ನು ಹೊಂದುವಿ, ಬಲವಾಗಿರು, ದೃಢವಾಗಿರು, ಭಯಪಡಬೇಡ, ಅಂಜಬೇಡ. ಆಮೇಲೆ ಬೇರೆ ಟ್ರಾನ್ಸ್ಲೇಷನ್ ಇದೆಯಾ? 22ನೇ ಅಧ್ಯಾಯ 13ನೇ ವಚನ. ಯೆಹೋವನು ಮೋಶೆ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿ ನ್ಯಾಯಗಳನ್ನು ನೀನು ಕೈಗೊಳ್ಳುವುದಾದರೆ ಸಫಲನಾಗುವಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದ ಇರು, ಅಂಜಬೇಡ, ಕಳವಳಗೊಳ್ಳಬೇಡ. ಇಗೋ ನಾನು ಸಾಕು. ಆಮೆನ್. ಹಲ್ಲೆಲೂಯಾ. ಅಂಜಬೇಡ, ಕಳವಳಗೊಳ್ಳಬೇಡ, ಸ್ಥಿರಚಿತ್ತನಾಗಿರು, ಧೈರ್ಯವಾಗಿ ಇರು. ಆಮೆನ್. ಯಾಕಂದ್ರೆ ನಿನಗೆ ಶುಭವಾಗುವಂತದಾಗಿದೆ, ನೀನೇ ಧನ್ಯನು. ಮೋಶೆ ನಿಮಿತ್ತವಾಗಿ ನಿಮಗೆ ಕೊಡಲ್ಪಟ್ಟಿರುವಂತ ನೀತಿ, ನ್ಯಾಯ, ನಿಯಮಗಳನ್ನ ಕೈಗೊಂಡು ನಡೆಯೋದಾದರೆ ನೀನೇ ಧನ್ಯನು. ಆಮೇಲೆ ನೀನೇ ಧನ್ಯನು. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ದೇವರ ವಾಕ್ಯಗಳನ್ನ ಧ್ಯಾನಿಸುವಂತ ನಾವುಗಳು ಧನ್ಯರಾಗಿದ್ದೇವೆ. ಆದ ಕಾರಣ ನಮ್ಮಲ್ಲಿ ಏನಿರಬಾರದಂತೆ? ಭಯ ಇರಬಾರದು, ನಮಗೆ ಕಳವಳ ಇರಬಾರದು, ನಮಗೆ ಏನಿರಬೇಕು? ಧೈರ್ಯ ಇರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ. ಒಳಗೆ ಬರ್ರಿ. ಆಮೆನ್. ಹಲ್ಲೆಲೂಯಾ. ಸೊ ಯಾವಾಗಲೂ ನಾವು ಸ್ಥಿರಚಿತ್ತವಾಗಿರ್ಬೇಕಂತ ದೇವರ ವಾಕ್ಯ ಕೇಳ್ತಾ ಇದೆ. ದೇವರ ವಾಕ್ಯಗಳನ್ನ ಕೈಗೊಂಡು ಅನುಸರಿಸಿ ನಡೆಯುವಂತ ನಾವುಗಳು ಹೆಂಗಿರ್ಬೇಕಂತೆ? ಧೈರ್ಯವಾಗಿ ಇರಬೇಕು. ಆಮೇಲೆ ದೇವರ ವಾಕ್ಯ ಹೇಳ್ತಾ ಇದೆ, ಮೋಶೆಗೆ ನೀವು ನೇಮಿಸಿದ ನಿಯಮಗಳನ್ನ ಕೈಗೊಂಡು ನಡೆಯೋದಾದ್ರೆ ನೀವೇ ಏನಾಗಿದ್ದೀರಂತೆ? ಧನ್ಯರು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ದೇವರಿಗೆ ಯಾರೆಲ್ಲ ಭಯಪಟ್ಟು ವಿಧೇಯರಾಗಿ ಒಳ್ಳೇದನ್ನ ಮಾಡುತ್ತಾ ಸೊ ದೇವರ ವಾಕ್ಯಕ್ಕೆ ಅನುಕೂಲವಾಗಿ ನಡೆಯುತ್ತಾರೋ ಅವರೆಲ್ಲರೂ ಏನಾಗಿದ್ದಾರಂತೆ? ಧನ್ಯರಾಗಿದ್ದಾರೆ. ಹಲ್ಲೆಲೂಯಾ. ಸೊ ಸ್ಥಿರಚಿತ್ತರಾಗಿರಬೇಕು. ನಾವು ಹೆಂಗಿರಬೇಕಂತೆ? ಸ್ಥಿರಚಿತ್ತರಾಗಿರಬೇಕು. ಹಲ್ಲೆಲೂಯಾ. ಸೊ ನಾವು ಧೈರ್ಯವಾಗಿರಬೇಕು. ಈ ಲೋಕದಲ್ಲಿ ನಮಗೆ ಅನೇಕ ಸವಾಲುಗಳು ಇರತ್ತೆ. ಆ ಎಲ್ಲಾ ಸವಾಲುಗಳನ್ನು ನಾವು ಜಯಿಸಿ ಬರಬೇಕಂದ್ರೆ ನಾವು ಹೆಂಗಿರಬೇಕು? ಧೈರ್ಯವಾಗಿರಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ನಿಜವಾಗ್ಲೂ ನಾವು ನೋಡ್ತಾ ಇರ್ತೇವೆ, ಸಮುದ್ರದಲ್ಲಿ ಅನೇಕ ಮೀನುಗಳಿರುತ್ತೆ. ಸಮುದ್ರದಲ್ಲಿ ಏನಿರುತ್ತೆ? ಅನೇಕ ಮೀನುಗಳಿರುತ್ತಲ್ಲ, ಆ ಎಲ್ಲ ಮೀನುಗಳಿಗೂ ಸಂತೋಷವಾಗಿರುತ್ತಾ? ಚೆನ್ನಾಗಿರುತ್ತಾ? ಸಮುದ್ರದಲ್ಲಿ ಚೆನ್ನಾಗಿರುತ್ತಾ? ಇಲ್ಲ. ಯಾಕಂದ್ರೆ ಅದರದ್ದು ಕೂಡ ಅನೇಕ ಸವಾಲುಗಳು ಇರುತ್ತೆ. ಅಲ್ಲೆಲ್ಲೂ ಯಾಕಂದ್ರೆ ಸಮುದ್ರದಲ್ಲಿ ಇರುವಂತ ಅನೇಕ ಪ್ರಾಣಿಗಳು ಒಂದೊಂದು ಪ್ರಾಣಿಗಳನ್ನ ಏನ್ ಮಾಡ್ತಾ ಇರುತ್ತೆ? ಬೇಟೆ ಮಾಡ್ತಾ ಇರುತ್ತಲ್ಲ. ಸೊ ಅದ್ರ ಕಡೆಯಿಂದ ತಪ್ಪಿಸ್ಕೊಂಡು ಏನ್ ಮಾಡ್ಬೇಕು? ಜೀವನ ಮಾಡ್ಬೇಕು. ಸೊ ನಾವು ಹುಟ್ಟಿದ ಮೇಲೆ ಅನೇಕ ಸವಾಲುಗಳನ್ನು ಏನ್ ಮಾಡ್ಬೇಕಂತ ನಾವು ಜಯಿಸಬೇಕು. ಅನೇಕ ಸವಾಲುಗಳನ್ನು ನಾವೇನ್ ಮಾಡಬೇಕು? ಸಂಧಿಸಬೇಕಾಗತ್ತೆ. ಆದ ಕಾರಣ ದೇವರ ವಾಕ್ಯವು ಈ ರೀತಿಯಾಗಿದೆ, ನೀವು ಧೈರ್ಯವಾಗಿರ್ರಿ. ಹೆಂಗಿರ್ರಿ? ನೀವು ಧೈರ್ಯವಾಗಿರ್ರಿ. ದೇವರ ವಾಕ್ಯಕ್ಕೆ ಅನುಕೂಲವಾಗಿ ಏನ್ ಮಾಡ್ರಿ? ನೀವು ನಡೆದುಕೊಳ್ಳ್ರಿ. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನವನ್ನು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 29ನೇ ವಚನ. ನೀನು ಸಂತೋಷವುಳ್ಳವನು, ನೀನು ನಿನ್ನ ಸಹಾಯದ ನಿನ್ನ ಹಾಗೆ ಯಾರಿದ್ದಾರೆ? ಹಲ್ಲೆಲೂಯಾ. ಇಸ್ರಾಯೇಲ್ ಜನರೇ, ನಿನ್ನ ಹಾಗೆ ಯಾರಿದ್ದಾರೆ? ದೇವರು ನಮಗಂತ ಹೇಳಿ ಒಂದೊಂದು ಏನ್ ಮಾಡಿದಾನ್ರಿ? ಒಂದು ವಿಶೇಷತೆಯನ್ನು ಕೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನಮಗಂತ ಒಂದು ಹೆಸರಿದೆ, ನಮಗಂತ ಒಂದು ಕಾರ್ಯ ಇದೆ, ನಮಗಂತ ಒಂದು ಕೆಲಸ ಇದೆ, ನಮಗಂತ ಒಂದು ಗೌರವ ಇದೆ. ಸೊ ನನ್ನ ಹಾಗೆ ಯಾರು? ಯಾವಾಗಲೂ ನಾವು ಇನ್ನೊಬ್ಬರ ಜೊತೆಗೆ ಏನು ಮಾಡಬಾರದು? ಕಂಪೇರ್ ಮಾಡಬಾರ್ದು. ಅವರ ಹಾಗೆ ನಾನಿಲ್ಲಲ್ಲ, ಇವರ ಹಾಗೆ ನಾನಿಲ್ಲಲ್ಲ ಅಂತ ಇನ್ನೊಬ್ಬರ ಜೊತೆಗೆ ಏನು ಮಾಡಬಾರ್ದಂತೆ ನಾವು ಕಂಪೇರ್ ಮಾಡಬಾರ್ದು.
ದೇವರು ನಮಗೇನು ಕೊಟ್ಟಿದ್ದಾನೆ ನೋಡ್ರಿ, ಅದು ನಮಗೆ ಯೋಗ್ಯ. ನಮ್ಮ ಕೈನಲ್ಲಿ ಏನಿದೆ ನೋಡ್ರಿ, ಅದು ನಮಗೆ ಯೋಗ್ಯ. ಅದು ನಮ್ಮ ಕೆಲಸವಾಗಿರ್ಬೋದು, ನಮ್ಮ ಕುಟುಂಬವಾಗಿರ್ಬೋದು, ಅದು ಶ್ರೇಷ್ಠ. ಅಲ್ಲೆಲ್ಲೂಯ್ಯ. ಯಾಕಂದರೆ ಇವತ್ತು ಅನೇಕ ಮಕ್ಕಳು ಏನು ಮಾಡ್ತಾರೆ, ಅವ್ರ ಮನೇಲಿ ಹುಟ್ಟಿದರೆ ಚೆನ್ನಾಗಿರ್ತಿದ್ದೆ, ಇವ್ರ ಮನೇಲಿ ಹುಟ್ಟಿದರೆ ನಾನು ಚೆನ್ನಾಗಿರ್ತಿದ್ದೆ. ಅನೇಕರು ಮಾತಾಡೋದನ್ನ ನಾವು ಕೇಳ್ತಾ ಇದ್ದೇವೆ. ನಾವು ಎಲ್ಲಿ ಹುಟ್ಟಬೇಕಂತ ದೇವರು ತೀರ್ಮಾನ ಮಾಡಿದಾನೋ ಅದು ನಮ್ಮ ಮನೆ. ನಾವು ಏನು ಕೆಲಸ ಮಾಡಬೇಕಂತ ಹೇಳಿ ದೇವರು ತೀರ್ಮಾನ ಮಾಡಿದಾನೋ ಅದು ನಮ್ಮ ಕೆಲಸವಾಗಿದೆ. ಅದರಲ್ಲಿ ನಾವು ಹೆಂಗಿರಬೇಕು? ಸ್ಥಿರಚಿತ್ತವಾಗಿರಬೇಕು. ನಮಗೆ ಕೊಟ್ಟಿರುವಂಥ ಕೆಲಸದಲ್ಲಿ, ನಮಗೆ ಕೊಡಲ್ಪಟ್ಟಂಥ ಕುಟುಂಬದಲ್ಲಿ ನಾವು ಹೆಂಗಿರ್ಬೇಕಂತೆ? ಸ್ಥಿರಚಿತ್ತವಾಗಿರಬೇಕು. ಅದುವೇ ದೇವರು ಏನು ಮಾಡ್ತಿದ್ದಾನ್ರಿ? ಇಷ್ಟಪಡುವಂಥವನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ನಾವು ಯಾವ ವಿಷಯವಾಗಿ ನಾವೇನು ಮಾಡಬಾರದು? ಕಲವಲಗೊಳ್ಳಬಾರದು, ಚಿಂತೆ ಮಾಡಬಾರ್ದು. ಅಯ್ಯೋ ನನಗೆ ದೊರಕಲಿಲ್ಲ ಅಲ್ಲ, ಅಯ್ಯೋ ನನಗೆ ಸಿಗಲಿಲ್ಲ ಅಲ್ಲ, ನಾನು ಹಂಗಿಲ್ಲ ಅಲ್ಲ ಅಂತೇಳಿ ಯಾವಾಗಲೂ ನಾವು ಇನ್ನೊಬ್ಬರು ನೋಡಿ ಏನು ಮಾಡಬಾರ್ದಂತೆ? ಕಲವಲಗೊಳ್ಳಲೇಬಾರ್ದು. ನಮಗೆ ದೇವರು ಏನು ಕೊಟ್ಟಿದ್ದಾನೆ ನೋಡ್ರಿ, ಅದು ನಮಗೆ ಶಾಶ್ವತ. ಅಲ್ಲೆಲ್ಲೂಯ್ಯ. ಅದರಲ್ಲಿ ನಾವು ತೃಪ್ತಿ ಉಳ್ಳ ಒಂದು ಬದುಕನ್ನು ಏನು ಮಾಡಬೇಕು? ನಾವು ಜೀವಿಸುವಂಥವರಾಗಿರ್ಬೇಕು. ಯೋಬನ ಪುಸ್ತಕ 5ನೇ ಅಧ್ಯಾಯ 17ನೇ ವಚನ. ಯೋಬನ ಪುಸ್ತಕ 5ನೇ ಅಧ್ಯಾಯ 17ನೇ ವಚನವನ್ನು ಓದಿಕೊಳ್ಳೋಣ. ಯೋಬ 5:17. ಅವು ನಿನಗೊಬ್ಬನಿಗೋಸ್ಕರವೇ ಅರಿಯಲಿ. 5ನೇ ಅಧ್ಯಾಯ 17ನೇ ವಚನ. ಈಗ ದೇವರು ಯಾರನ್ನು ಶಿಕ್ಷಿಸುವವನು, ದೇವರು ಯಾರನ್ನ ಶಿಕ್ಷಿಸುವನು ಅವನು ಧನ್ಯನು. ಸರ್ವಶಕ್ತನಾದ ದೇವರ ದಂಡನೆಯನ್ನು ತಾತ್ಸಾರ ಮಾಡಬೇಡ. ದೇವರು ಯಾರನ್ನ ಪ್ರೀತಿ ಮಾಡ್ತಾ ಇರ್ತಾನೋ ಅವರಿಗೆ ದೇವರು ಜಾಸ್ತಿ ಏನು ಮಾಡ್ತಾನ್ರಿ? ದಂಡನೆ, ಶಿಕ್ಷೆಯನ್ನು ಕೊಡ್ತಾನೆ. ಅಬ್ರಹಾಮನಿಗೆ ದೇವರು ಏನು ಕೊಟ್ಟಿದ್ರು? ಅನೇಕ ಶೋಧನೆಗಳನ್ನು ಕೊಟ್ಟರು. ಆ ಎಲ್ಲ ಶೋಧನೆಗಳನ್ನು ಅವನು ಏನು ಮಾಡಿದ? ಜಯಿಸಿದ. ಆದ ಕಾರಣ ಅವನ ಆಶೀರ್ವಾದಗಳನ್ನು ಹೊಂದಿಕೊಂಡ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸವಾಲುಗಳು ಇರುತ್ತೆ. ಸೊ ದೇವರೇ ಒಮ್ಮೊಮ್ಮೆ ಅದನ್ನೇನು ಮಾಡ್ತಾ ಇರ್ತಾನ್ರಿ? ಅಲೋ ಮಾಡ್ತಾ ಇರ್ತಾನೆ. ದೇವರೇ ಸಮ್ಟೈಮ್ಸ್ ಅದನ್ನೇನು ಮಾಡ್ತಾ ಇರ್ತಾನೆ? ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು, ವೇದನೆಗಳನ್ನು ಏನು ಮಾಡ್ತಾ ಇರ್ತಾನೆ? ಅಲೋ ಮಾಡ್ತಾನೆ. ಆದರೆ ದೇವರ ಮಕ್ಕಳಾಗಿರುವಂಥ ನಾವುಗಳು ಅದನ್ನು ತಾತ್ಸಾರ ಮಾಡದೆ ಅದನ್ನು ನಾವು ಜಯಿಸುವಂಥವರಾಗಿರಬೇಕು. ಆಮೇಲೆ ಒಬ್ಬರ ಜೊತೆಗೆ ಹೋಗಿ ಗುದ್ದಾಡೋದು, ಒಬ್ಬರ ಜೊತೆಗೆ ಹೋಗಿ ಜಗಳ ಮಾಡೋದು, ಒಬ್ಬರ ಜೊತೆಗೆ ಹೋಗಿ ವಾದ ಮಾಡೋದು ಅಲ್ಲ ಜೀವನ. ಆಮೇಲೆ ಏನೇ ಬಂದರೂ ಸಮಾಧಾನಕರವಾಗಿ ಎಲ್ಲವನ್ನ ನಾವೇನು ಮಾಡಬೇಕು? ಜಯಿಸುವಂಥವರಾಗಿರಬೇಕು. ಅಲ್ಲೆಲ್ಲೂಯ್ಯ. ಸೊ ಒಳ್ಳೆ ಮನಸ್ಸುಳ್ಳವರನ್ನ ದೇವರು ಎಂದೆಂದಿಗೂ ಐಕ್ಯ ತನ್ನಲ್ಲಿ ಸೇರಿಸಿಕೊಳ್ಳುತ್ತಾನೆ. ನಮ್ಮೆಲ್ಲರಿಗೂ ಏನಿರಬೇಕು? ಒಳ್ಳೆ ಮನಸ್ಸು. ಅಲ್ಲೆಲ್ಲೂಯ್ಯ. ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾತ್ರ ಬಯಸುವಂಥ ಮನಸ್ಸು ಯಾರಿಗಿದ್ದಾರೋ ಅವರೇ ಧನ್ಯರು. ಅಲ್ಲೆಲ್ಲೂಯ್ಯ. ಸಮ್ಟೈಮ್ಸ್ ಒಳ್ಳೆಯದನ್ನು ಮಾಡಲಿಕ್ಕೆ ಕೂಡ ಅನೇಕ ಅಡೆತಡೆಗಳಿರುತ್ತೆ, ಒಳ್ಳೆಯದನ್ನು ಮಾಡಲಿಕ್ಕೆ ಕೂಡ ಅನೇಕ ಸಮಸ್ಯೆಗಳಿರುತ್ತೆ. ಆದರೆ ದೇವರ ಮಕ್ಕಳಾಗಿರುವಂಥ ನಾವುಗಳು ಏನು ಮಾಡಬೇಕ್ರಿ? ಒಳ್ಳೆಯದನ್ನು ಮಾಡಲಿಕ್ಕೆ ಎಂದೆಂದಿಗೂ ಮುಂದಿರಬೇಕು. ಆಮೇಲೆ ಅಲ್ಲೆಲ್ಲೂಯ್ಯ. ಒಂದು ಕಥೆ ಇದೆ. ಒಂದು ಆಮೆ ಇದೆ, ಒಂದು ಚೋಳು ಇದೆ. ಆಮೆ ನೀರಿನಲ್ಲಿ ಚೆನ್ನಾಗಿ ಏನು ಮಾಡುತ್ತೆ? ನೀರಿನಲ್ಲಿ ಬಿಟ್ಟರೆ ಆಮೆ ಹೆಂಗೆ ಹೋಗುತ್ತದೆ? ತುಂಬ ಚೆನ್ನಾಗಿ ಫಾಸ್ಟ್. ಅಂದರೆ ಸಮುದ್ರದಲ್ಲಿ ಅದಕ್ಕಿಂತ ವೇಗವಾಗಿ ಹೋಗೋದು ಯಾರೂ ಇಲ್ಲ ಅಂತ, ಅಷ್ಟು ಮಟ್ಟಿಗೆ ಅದು ಹೆಂಗಿರುತ್ತೆ? ಫಾಸ್ಟಾಗಿ ಹೋಗುವಂಥ ಒಂದು ಪ್ರಾಣಿ ಅದು. ಸೊ ಚೋಳು ಹೆಂಗಿರುತ್ತೆ? ಸ್ವಲ್ಪ ನಿಧಾನವಾಗಿ ಹೋಗುತ್ತೆ. ನೀರಿನಲ್ಲಿ ಈಜಾಡಕ್ಕೆ ಬರುತ್ತೆ? ಅದಕ್ಕೆ ಬರೋದಿಲ್ಲ. ಆದರೆ ಆಮೆಗಂತ ಒಂದು ವಿಶೇಷತೆ ಇದೆ, ಚೇಳಿಗಂತ ಒಂದು ವಿಶೇಷತೆ ಇದೆ. ಆಮೆ ಏನಾಗುತ್ತೆ? ನೀರಿನಲ್ಲಿ ತುಂಬ ಚೆನ್ನಾಗಿ ಹೋಗುತ್ತೆ. ಅದೇ ಆಮೆಯನ್ನು ತಗೊಂಡು ಬಂದು ನೆಲದಲ್ಲಿ ಬಿಟ್ಟರೆ ನಿಧಾನವಾಗಿ ಹೋಗುತ್ತೆ. ಸೊ ಎಲ್ಲೆಲ್ಲಿ ಇರಬೇಕು ಅಲ್ಲೆಲ್ಲಿ ಇದ್ದರೆ ಅದು ತುಂಬ ಚೆನ್ನಾಗಿ ಏನು ಮಾಡುತ್ತೆ? ಅದು ಕೆಲಸ ಮಾಡುತ್ತೆ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಆಮೆಗಿರುವಂಥ ವಿಶೇಷತೆ ಚೇಳಿಗಿರೋದಿಲ್ಲ. ಚೇಳಿಗೆ ಅಂತ ಒಂದು ವಿಶೇಷತೆ ಇದೆ. ಅದು ಯಾರು ಬಂದ್ರೂ ಅದೇನು ಮಾಡೋದಿಲ್ಲ, ಬಿಡೋದಿಲ್ಲ. ಈಸಿಯಾಗಿ ಏನು ಮಾಡಿಬಿಡುತ್ತೆ? ಅದು ತನ್ನ ಕೊಂಡಿನಿಟ್ಟು ಚುಚ್ಚು ಬಿಡುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅದು ಸಮ್ಟೈಮ್ಸ್ ಅದು ಅನೇಕ ಒಂದು ವಿಷಯಗಳನ್ನು ಕೂಡ ಏನು ಮಾಡುತ್ತೆ? ಕಾರುವಂಥದ್ದಾಗಿರುತ್ತೆ. ಅಲ್ಲೆಲ್ಲೂಯ್ಯ. ಆದರೆ ಅದರದ್ದು ಗುಣ ಬೇರೆ, ಇದರದ ಗುಣ ಬೇರೆ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ನಾವು ಎಲ್ಲಿ ಇರ್ತೀವೋ ನಮ್ಮ ಒಂದು ವಿಶೇಷತೆಯನ್ನು ನಾವೇನು ಮಾಡಬೇಕು? ತಿಳಿದುಕೊಂಡು ದೇವರು ನಮಗೇನು ಕೊಟ್ಟಿದ್ದಾನೆ ಅದು ಒಳ್ಳೇದಕ್ಕಾಗಿ ಅಂತ ತಿಳ್ಕೋಬೇಕು. ದೇವರು ಯಾರನ್ನ ಶಿಕ್ಷಿಸ್ತಾ ಇರ್ತಾನೋ ಅವನು ಖಂಡಿತವಾಗಿ ಧನ್ಯನು. ನಮ್ಮ ಕಷ್ಟ ಬರ್ತಾ ಇದೆಯಾ, ವೇದನೆ ಬರ್ತಾ ಇದೆಯಾ, ಖಂಡಿತವಾಗಿ ನಾವು ಧನ್ಯರು. ಯಾಕಂದರೆ ನಿಜವಾಗ್ಲೂ ದೇವರು ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ಕಟಾಕ್ಷಿಸ್ತಾ ಇದ್ದಾನೆ ಅಂತ ಅರ್ಥ. ದೇವರು ನಮ್ಮ ಸಂಗಡ ಇದ್ದಾನೆ ಅಂತ ಅರ್ಥ. ಅಲ್ಲೆಲ್ಲೂಯ್ಯ. ಕಷ್ಟನೇ ಇಲ್ಲದ ಒಂದು ಬದುಕನ್ನು ನಾವು ಎಂದಿಗೂ ಏನು ಮಾಡಬಾರ್ದು? ಬಯಸಬಾರದು. ಅಲ್ಲೆಲ್ಲೂಯ್ಯ. ಕಷ್ಟಗಳ ಮಧ್ಯದಲ್ಲಿ ನಾವೇನು ಮಾಡಬೇಕಂತೆ? ಜಯಿಸುವಂಥವರಾಗಿರ್ಬೇಕು. ಅದಕ್ಕೆ ದೇವರು ವಾಕ್ಯ ಹೇಳ್ತಾ ಇದೆ, ಧೈರ್ಯವಾಗಿರು, ಸ್ಥಿರಚಿತ್ತನಾಗಿರು, ಕಲವಲಗೊಳ್ಳಬೇಡ. ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ಕೂಡ ಓದಿಕೊಳ್ಳೋಣ.
ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯ 12ನೇ ವಚನ. ಕೀರ್ತನೆಗಳ ಪುಸ್ತಕ 33ನೇ ಅಧ್ಯಾಯ 12ನೇ ವಚನ. ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಹಾ ಯಾವ ಜನಾಂಗದವರನ್ನು ಸ್ವಾಕೀಯರನ್ನಾಗಿ ಆದುಕೊಂಡಿದ್ದಾನೋ ಹಾ ಅವರೇ ಧನ್ಯರು. ಅಲ್ಲೆಲೂಯ. ದೇವರನ್ನು ಯಾರೆಲ್ಲ ಆತುಕೊಂಡಿದ್ದಾರೋ ಅವ್ರು ಧನ್ಯರು. ಅಲ್ಲೆಲೂಯ. ದೇವರನ್ನು ಯಾರೆಲ್ಲ ಆತುಕೊಂಡಿದ್ದಾರೋ ಅವರೆಲ್ಲರೂ ಏನಾಗಿದ್ದಾರಂತೆ? ಧನ್ಯರು. ನಿಜವಾಗ್ಲೂ ದೇವರನ್ನ ಆತುಕೊಂಡಿರುವಂತ ನಾವುಗಳು ಧನ್ಯರು. ಏಕೆಂದ್ರೆ ದೇವರು ನಮ್ಮ ಮುಂದೆ ಏನ್ ಮಾಡ್ತಾ ಇರ್ತಾನೆ? ಹೋಗ್ತಾ ಇರ್ತಾನೆ. ಅಲ್ಲೆಲೂಯ. ದೇವರು ಯಾರೋ ನೋಡಿದ್ರ? ಎಲ್ಲ ಭೇಟಿಯಾಗಿದ್ದಾನ? ಏನೋ ಮಾತಾಡಿದಾನ? ದೇವರು ಎಲ್ಲಿಯಾದ ಯಾರೋ ಭೇಟಿಯಾಗಿ ಮಾತಾಡಿ ಹಿಂಗೆ ಇದ್ದೀನಂತ ಹೇಳಿದಾನ? ಅಲ್ಲೆಲೂಯ. ಇಲ್ಲ. ಆದರೂ ಕೂಡ ವಾಕ್ಯ ಹೇಳುತ್ತಾ ಇದೆ, ನಂಬುವವನು ಧನ್ಯನು. ದೇವರು ನಮ್ಮ ಮುಂದೆ ಏನ್ ಮಾಡ್ತಿದ್ದಾನೆ? ಹೋಗ್ತಾ ಇದ್ದಾನೆ. ನನಗೆ ಮಾರ್ಗವಾಗಿ ಆತನ ಏನ್ ಮಾಡ್ತಿದ್ದಾನೆ? ನಿಂತಿದ್ದಾನೆ. ಯಾಕಂದ್ರೆ ಐಗುಪ್ತ ದೇಶದಿಂದ ಇಸ್ರಾಯೇಲ್ ಜನರು ಹೊರಗೆ ಬರ್ತಾ ಇರುವಾಗ ಅವರಿಗೆ ದಾರಿ ಇಲ್ಲ. ಮುಂದೆ ಏನಿದೆ? ಕೆಂಪು ಸಮುದ್ರ ಇತ್ತು. ಹಿಂದುಗಡೆ ನೋಡಿದ್ರೆ ವೈರಿ, ಮುಂದುಗಡೆ ನೋಡಿದ್ರೆ ಕೆಂಪು ಸಮುದ್ರ. ಅವ್ರು ಹೋಗ್ಲಿಕ್ಕೆ ದಾರಿನೇ ಇಲ್ಲ. ಆದ್ರೆ ಆ ಟೈಮ್ನಲ್ಲಿ ಅವ್ರು ಏನ್ ಮಾಡ್ತಿದ್ರು? ಯಾರನ್ನ ನಂಬಿದ್ರು? ಮೋಶೆ ದೇವರನ್ನು ನಂಬಿದ, ಪ್ರಾರ್ಥನೆ ಮಾಡಿದ. ಆದ ಕಾರಣ ದೇವರು ಆ ಒಂದು ಸಮುದ್ರದ ಮಧ್ಯದಲ್ಲಿ ದಾರಿಗಳನ್ನು ಉಂಟು ಮಾಡಿಕೊಟ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಸಮ್ಟೈಮ್ಸ್ ನಮಗೆ ದಾರಿ ಗೊತ್ತಿಲ್ಲದೆ ಕನ್ಫ್ಯೂಷನ್ ಅಲ್ಲಿ ಇರುವಾಗ ದೇವರು ನಮಗೋಸ್ಕರ ಏನ್ ಮಾಡ್ತಾನ್ರಿ? ಒಂದು ಮಾರ್ಗವನ್ನು ಸಿದ್ಧಪಡಿಸುವಂತವನಾಗಿದ್ದಾನೆ. ಸೊ ನಾವು ದೇವರನ್ನೇ ಏನ್ ಮಾಡಬೇಕು? ಆತುಕೊಂಡಿರುವಂತ ಪ್ರಜೆಗಳಾಗಿರ್ಬೇಕು. ಇನ್ನೊಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಅದೇ ಕೀರ್ತನೆಗಳ ಪುಸ್ತಕ 41ನೇ ಅಧ್ಯಾಯ 2ನೇ ವಚನ. ಕೀರ್ತನೆಗಳು 41. ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು, ಅವನು ದೇಶದಲ್ಲಿ ಧನ ನೆನೆಸಿಕೊಳ್ಳುವನು. ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಹಲ್ಲೆಲೂಯಾ. ಕೊಡುವುದು ಇಲ್ಲ. ಹಲ್ಲೆಲೂಯಾ. ದೇವರು ನಿಜವಾಗಲೂ ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ನಮ್ಮನ್ನು ಶತ್ರುವಿನ ಕೈಗೆ ದೇವರು ನಮ್ಮನ್ನು ಏನ್ ಮಾಡೋದಿಲ್ಲ, ಒಪ್ಪಿಸಿ ಕೊಡುವುದೇ ಇಲ್ಲ. ಹಲ್ಲೆಲೂಯಾ. ನೀವು ಭೂಮಿಯಲ್ಲಿ ಧನ್ಯರಾಗಿರ್ತೀರಿ. ನೀವು ಭೂಮಿಯಲ್ಲಿ ಹೆಂಗಿರ್ತೀರಿ? ಧನ್ಯರಾಗಿರ್ತೀರಿ. ಸೊ ನಾವು ಯಾವಾಗಲೂ ದೇವರನ್ನ ಆತುಕೊಂಡು ಮುಂದೆ ನಡೆಯುವಾಗ ದೇವರು ನಮಗಾಗಿ ಮಾರ್ಗಗಳನ್ನು ಏನ್ ಮಾಡ್ತಾನ್ರಿ ಪ್ರಿಯರೇ? ಸಿದ್ಧಪಡಿಸಿ ಇಟ್ಟಿರ್ತಾನೆ. ಹಲ್ಲೆಲೂಯಾ. ಒಂದು ಬಾಗಿಲು ಮುಚ್ಚಲ್ಪಟ್ಟಿದ್ರೆ ಇನ್ನೂ 7 ಬಾಗಿಲನ್ನು ದೇವರು ನಮಗೋಸ್ಕರ ಏನ್ ಮಾಡಿರ್ತಾನೆ? ತೆರೆದಿರ್ತಾನೆ. ಸೊ ದೇವರು ನಮಗಾಗಿ ಇಟ್ಟುವಂತ ಮಾರ್ಗದಲ್ಲಿ ನಾವು ಹೋಗೋದಾದ್ರೆ ನಾವು ಧನ್ಯರು. ದೇವರು ನಮಗೆ ಹೆಂಗಿರ್ತಾನೆ? ಭದ್ರತೆಯನ್ನು ಕೊಡುತ್ತಾನೆ, ರಕ್ಷಣೆಯನ್ನು ಕೊಡುತ್ತಾನೆ. ಸೊ ನಿಜವಾಗ್ಲೂ ನಾವು ಹೋಗುವ ಎಲ್ಲ ಮಾರ್ಗದಲ್ಲಿ ಒಂದು ಶತ್ರುಗಳನ್ನು ದೇವರು ನಮ್ಮ ಹತ್ರ ಬರಲಿಕ್ಕೆ ಬಿಡೋದೇ ಇಲ್ಲ. ಯೋನ ಅಂತ ಹೇಳಿ ಒಂದು ವ್ಯಕ್ತಿ ಇದ್ದ. ದೇವರು ಅವನನ್ನು ಏನ್ ಮಾಡ್ತಿದ್ದಾರೆ? ನಿನೇವೆಗೆ ಹೋಗಂತ ಹೇಳಿ ಹೇಳಿದ್ರಲ್ಲ. ಎಲ್ಲಿ ಕಳಿಸ್ತಾ ಇದ್ದಾರೆ? ನಿನೇವೆ ಅಂತ ಒಂದು ಪಟ್ಟಣಕ್ಕೆ ಹೋಗಂತ ಕಳಿಸ್ತಾ ಇದ್ದಾರೆ. ಆದ್ರೆ ಯೋನ ಏನ್ ಮಾಡ್ತಿದ್ದ? ಅದಕ್ಕೆ ಆಪೋಸಿಟ್ ನಲ್ಲಿ ಇದೆ ಅಲ್ಲ, ತಾರ್ಷೀಸ್ ಅಂತ ಒಂದು ಊರಿದೆ. ಆ ಊರಿಗೆ ಹೋಗ್ಲಿಕ್ಕೆ ಅವನು ಏನ್ ಮಾಡಿದ? ಹೋಗಿದ್ದ. ಹಲ್ಲೆಲೂಯಾ. ಸೊ ಹೋಗುವಾಗ ನಿಜವಾಗಲೂ ಅವನ ಅನೇಕ ಕಷ್ಟಗಳನ್ನ, ಅನೇಕ ವೇದನೆಗಳನ್ನ, ಅನೇಕ ಸವಾಲುಗಳನ್ನು ಎದುರಿಸ್ತಿದ್ದ. ಆದ್ರೂ ದೇವರು ಅವನಿಗೆ ಏನ್ ಮಾಡಿದ್ರು? ಒಂದು ಭದ್ರತೆಯನ್ನು ಕೊಟ್ಟರು. ಆಮೇಲೆ ಹಲ್ಲೆಲೂಯಾ. ಅವನು ಸಮುದ್ರದಲ್ಲಿ ಬಿದ್ದ. ಆದ್ರೆ ಸಮುದ್ರದಲ್ಲಿ ಬಿದ್ರೂ ಕೂಡ ಒಂದು ಮೀನಿನ ಹೊಟ್ಟೆ ಒಳಗೆ ಹೋದ್ನಂತ. ಆಮೇಲೆ ಹಲ್ಲೆಲೂಯಾ. 3 ದಿನ ಹೊಟ್ಟೆ ಒಳಗೇ ಇದ್ದ. ಆದ್ರೆ ದೇವರು ಆ ಮೀನಿನ ಹೊಟ್ಟೆ ಒಳಗೆ ಕೂಡ ಅವನಿಗೆ ಏನನ್ನು ಕೊಟ್ಟರು? ಒಂದು ಭದ್ರತೆಯನ್ನು ಕೊಟ್ಟಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಮತ್ತೆ ಕೊನೆಯದಲ್ಲಿ ಎಲ್ಲಿ ಕರ್ಕೊಂಡು ಬರಬೇಕಾಗಿತ್ತು ದೇವರು ಏನ್ ಮಾಡಿದ? ಅಲ್ಲೇ ಅವ್ರನ್ನ ಕರ್ಕೊಂಡು ಬಂದಿದ್ದ. ಸೊ ಯಾವಾಗಲೂ ನಾವು ದೇವರನ್ನ ಆತುಕೊಂಡು ಮುಂದೆ ನಡೆಯೋದಾದರೆ ದೇವರು ನಿಜವಾಗಲೂ ನಮಗೆ ಒಂದು ಭದ್ರತೆಯನ್ನು ಕೊಡುವಂತ ದೇವರಾಗಿದ್ದಾನೆ. ಆದ ಕಾರಣ ನಾವು ಎಲ್ಲೇ ಇರಲಿ, ಕತ್ತಲೆ ಕೋಣೆಯಲ್ಲಿ ಇದ್ರೂ ಕೂಡ ನಾವು ಹೆಂಗಿರ್ಬೇಕು? ಧೈರ್ಯವಾಗಿರ್ಬೇಕು. ಯೋನ ಒಂದು ಮೀನಿನ ಹೊಟ್ಟೆ ಒಳಗೆ ನಾವಾಗಿದ್ದರೆ ಏನ್ ಮಾಡ್ತಿದ್ದೀವಿ? ಯೋಚನೆ ಮಾಡ್ರಿ. ಒಂದು ವೇಳೆ ಮೀನಿನ ಹೊಟ್ಟೆ ಒಳಗೆ ನಾವು ಹೋಗ್ಬಿಟ್ಟಿವಿ ಅಂತ ತಿಳ್ಕೊಳ್ರಿ. ಆ ಮೀನಿನ ಹೊಟ್ಟೆ ಒಳಗೆ ಇದ್ದೀವಿ, ಏನು ಚೆನ್ನಾಗಿರ್ತೀವ? AC ರೂಮ್ ಎಲ್ಲ ಇರುತ್ತೆ. ಅಲ್ಲಿ ಏನಿರುತ್ತೆ? ಅಲ್ಲಿ ಕೆಟ್ಟ ವಾಸನೆ ಇರುತ್ತೆ. ಮತ್ತೆ ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಕತ್ತಲೆ ಕೋಣೆ, ಉಸಿರಾಡ್ಲಿಕ್ಕೆ ಕೂಡ ತೊಂದರೆ ಆಗ್ಬೋದೋ ಏನೋ. ಆದ್ರೆ ಅಂತ ಪರಿಸ್ಥಿತಿಯಲ್ಲಿ ಕೂಡ ದೇವರು ಅವನ ಸಂಗಡ ಇದ್ದರು. ಆಮೇಲೆ ದೇವರು ಅವನನ್ನು ಏನ್ ಮಾಡಿದ್ರು? ಕಾಪಾಡಿದ್ರು. ದೇವರು ಅವನನ್ನು ಏನ್ ಮಾಡಿದ್ರು? ರಕ್ಷಿಸಿದ್ರು ಎಂಬುದಾಗಿ ನಾವು ಏನ್ ಮಾಡ್ತಾ ಇದ್ದೇವೆ? ನೋಡುವಂತವರಾಗಿದ್ದೇವೆ. ಅದೇ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 94ನೇ ಕೀರ್ತನೆ 13ನೇ ವಚನ. ಅಂತವನನ್ನು ದುಷ್ಟನಿಗೋಸ್ಕರ 94ನೇ ಕೀರ್ತನೆ 13ನೇ ವಚನ. ಓದ್ರಿ. ದುಷ್ಟನಿಗಾಗಿ ಕುಣಿಯಲ್ಪಡುವ ಕಷ್ಟದ ದಿವಸಗಳಲ್ಲಿ ಅಂತವನಿಗೆ ವಿಶ್ರಾಂತಿಯನ್ನು ಕೊಡುವನು. ಕಂಟಿನ್ಯೂ ಮಾಡ್ರಿ. ಕರ್ತನು ತನ್ನ
ಜನರನ್ನು ಹ್ಮ್ ತೊರೆಯನು. 12ನೇ ವಚನ. ಓ ಕರ್ತನೇ, ಹಾ, ನೀನು ಶಿಕ್ಷಿಸುವನು. ನೀನು ಶಿಕ್ಷಿಸುವವನು ನಿನ್ನ ನ್ಯಾಯ ಪ್ರಮಾಣದಿಂದ ಯಾರಿಗೆ ಕಳಿಸುವಿಯೋ ಅವನು ಧನ್ಯನು. ಅಲ್ಲೆಲ್ಲೂಯ್ಯ. ನಿನ್ನ ನ್ಯಾಯ ಪ್ರಮಾಣದಿಂದ ಯಾರಿಗೆ ನೀನು ಕಳಿಸುವಿಯೋ ಅವನೇ ಧನ್ಯನು. ದೇವರು ಯಾರಿಗೆ ಬೋಧಿಸ್ತಾ ಇದ್ದಾನೆ ನೋಡ್ರಿ, ದೇವರು ಯಾರಿಗೆ ವಾಕ್ಯಗಳನ್ನು ತಿಳಿಸ್ತಾ ಇದ್ದಾನಲ್ಲ, ದೇವರ ಹತ್ರ ಯಾರೆಲ್ಲ ಮಾತಾಡ್ತಾ ಇದ್ದಲ್ಲ ಅವರೆಲ್ಲ ಧನ್ಯರಂತೆ. ಅಲ್ಲೆಲ್ಲ ದೇವರ ಬಂದು ಡೈರೆಕ್ಟಾಗಿ ನಾನು ಆಲ್ರೆಡಿ ಹೇಳಿದ ಪ್ರಕಾರವಾಗಿ ಪ್ರತ್ಯಕ್ಷನಾಗಿ ದೇವರೇನು ಮಾಡೋಂಗಿಲ್ಲ, ಮಾತಾಡೋದಿಲ್ಲ. ಹಂಗೇನೋ ಅನುಭವ ಇದೆಯಾ? ಹಂಗೇನು ಅನುಭವ ಆಗಿದೆಯಾ? ದೇವರನ್ನ ಡೈರೆಕ್ಟಾಗಿ ಹೋಗಿ ಭೇಟಿಯಾಗಿ ಬಂದವರು ಯಾರ ಇದ್ದೀರಾ? ಯಾರೂ ಇಲ್ಲ. ಅಲ್ಲೆಲ್ಲೂಯ್ಯ. ಆದರೆ ದೇವರನ್ನು ನಾವು ಅನುಭವಿಸ್ಬೋದು ಅಷ್ಟೇ. ದೇವರು ನಾವೇನು ಮಾಡ್ಬೋದು? ಅನುಭವಿಸ್ಬೋದು. ದೇವರ ವಾಕ್ಯಗಳನ್ನು ಓದುವಾಗ, ನಾವು ಪ್ರಾರ್ಥನೆ ಮಾಡುವಾಗ ನಾವು ದೇವರನ್ನು ಏನು ಮಾಡ್ಬೋದು? ನಾವು ಅನುಭವಿಸ್ಬೋದು. ಯಾಕಂದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ. ಆಮೇಲೆ ಅದೆಲ್ಲ ಸೊ ನಿಜವಾಗ್ಲೂ ದೇವರ ವಾಕ್ಯಗಳನ್ನು ಓದುವಾಗ ದೇವರು ನಮಗೆ ಬೋಧಿಸ್ತಾ ಇರ್ತಾನೆ. ಈ ಸತ್ಯ ವೇದಗಳನ್ನು ಓದುವಾಗ ದೇವರು ನಮಗೇನು ಮಾಡ್ತಾ ಇರ್ತಾನೆ? ಬೋಧಿಸುವಂಥವನಾಗಿದ್ದಾನೆ. ಸೊ ಯಾರಿಗೆಲ್ಲ ದೇವರು ಬೋಧಿಸ್ತಾ ಇರ್ತಾನೋ ಅವನು ಧನ್ಯನಾಗಿದ್ದಾನೆ. ಅವನು ಚಿಂತೆ ಮಾಡೋದು ಅವಶ್ಯಕತೆ ಇಲ್ಲ. ಅಯ್ಯೋ ನಾನು ಓದ್ಲಿಕ್ಕೆ ಬರಲಿಲ್ಲ, ನಾನು ಬರೀಲಿಕ್ಕೆ ಬರಲಿಲ್ಲ, ನನಗೆ ಶಾಲೆಗೆ ಹೋಗಲಿಲ್ಲ, ಯಾವುದು ಚಿಂತೆ ಬೇಡ. ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನೀನು ದೇವರಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ನೀನು ಪ್ರಯಾಸ ಪಟ್ಟರೆ ಸಾಕು, ದೇವರು ನಿನಗಾಗಿ ಎಲ್ಲ ಮಾರ್ಗಗಳನ್ನು ಏನು ಮಾಡ್ತಾನೆ? ತೆರೆದು ನಿನಗೆ ಬೋಧಿಸುವಂಥವನಾಗಿರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ದೇವರನ್ನ ಹೃದಯದಲ್ಲಿ ಆಳವಾಗಿ ಧ್ಯಾನ ಮಾಡಿಕೊಂಡು ನಾವು ಪ್ರಯತ್ನ ಮಾಡುವಾಗ ಅದರಲ್ಲಿ ಏನು ಮಾಡ್ತೇವೆ? ನಾವು ಫಲವನ್ನು ಹೊಂದಿಕೊಳ್ಳುತ್ತೇವೆ. ಈ ಪ್ರಪಂಚಕ್ಕೆ ನಾವು ಯಾವುದನ್ನು ತಗೊಂಡೋಗಿ ಕೊಡ್ತೀವೋ ಅದೇ ದೇವರು ನಮಗೂ ಕೂಡ ತಂದು ಕೊಡ್ತಾನಂತೆ. ನಾನು ಒಳ್ಳೆಯದನ್ನು ಮಾಡುವಾಗ ನನಗೂ ಕೂಡ ಏನಾಗುತ್ತೆ? ನಾ ಕೆಟ್ಟದ್ದು ಮಾಡಿದರೆ ನನಗೂ ಏನಾಗುತ್ತೆ? ಕೆಟ್ಟದೇ ಆಗುತ್ತೆ. ನಾವು ಒಳ್ಳೆಯದನ್ನು ಮಾಡಲಿಕ್ಕೆ ಯಾವಾಗಲೂ ಏನು ಮಾಡಬೇಕು? ಪ್ರಯಾಸ ಪಡಬೇಕು. ಅದೆಲ್ಲೂ ಒಳ್ಳೆಯದನ್ನು ಮಾಡುವಂಥದ್ದೇ ದೇವರ ಮಕ್ಕಳ ಗುಣ. ಆಮೇಲೆ ಒಳ್ಳೇದು ಮಾಡುವಂತೆ ದೇವರ ಮಕ್ಕಳ ಗುಣ. ಆದ ಕಾರಣ ದೇವರು ನಮಗೇನು ಮಾಡ್ತಾನೆ? ಅದೆಲ್ಲವನ್ನು ಬೋಧಿಸುವಂಥವನಾಗಿದ್ದಾನೆ. ಅದೇ ಕೀರ್ತನೆ 106ನೇ ಕೀರ್ತನೆ 3ನೇ ವಚನವನ್ನು ಓದಿಕೊಳ್ಳೋಣ. ಕೀರ್ತನೆಗಳು 106 3ನೇ ವಚನ. ಆಮೇನ್. ನ್ಯಾಯವನ್ನ ಕೈಗೊಂಡು ಎಲ್ಲಾ ಕಾಲದಲ್ಲಿ ನೀತಿಯನ್ನು ಮಾಡುವಂಥವನೇ ಧನ್ಯನು. ಅಲ್ಲೆಲ್ಲೂಯ್ಯ. ಎದು ನ್ಯಾಯ, ಎದು ಸರಿ, ಎದು ನೀತಿ, ಎದು ಸತ್ಯ, ಅದನ್ನೇ ನಾವೇನು ಮಾಡ್ತಾ ಇರಬೇಕು? ನಡೆಸುವಂಥವರಾಗಿರ್ಬೇಕು. ಆ ರೀತಿ ಮಾಡುವಂಥವನೇ ಧನ್ಯನು. ಅಲ್ಲೆಲ್ಲೂಯ್ಯ. ಎಲ್ಲ ನ್ಯಾಯವನ್ನ ನೀತಿಯನ್ನು ಏನು ಮಾಡಬೇಕಂತ ನಾವು ಅನುಸರಿಸಿ ಕೈಗೊಂಡು ನಡೆಯಬೇಕು. ಅಲ್ಲೆಲ್ಲೂಯ್ಯ. ನೀತಿ ನ್ಯಾಯವನ್ನು ಮಾಡುವವನು ಎಂದಿಗೆ ಏನಾಗೋದಿಲ್ಲ? ಹೆದರೋದೇ ಇಲ್ಲ. ಅದಕ್ಕೆ ದೇವರ ವಾಕ್ಯದಲ್ಲಿದೆ, ಹೆದರಬೇಡ್ರಿ, ಕಳವಳಗೊಳ್ಳಬೇಡ್ರಿ, ಸ್ಥಿರಚಿತ್ತನಾಗಿರ್ಬೇಕು. ಆಮೇಲೆ ಅಲ್ಲಲ್ಲಿ. ಯಾಕಂದ್ರೆ ನೀತಿ ನ್ಯಾಯಗಳನ್ನು ಮಾಡುವಂಥವ್ರು ಎದಕ್ಕೂ ಯಾರಿಗೂ ಏನು ಮಾಡಬೇಕಾಗಿಲ್ಲ, ಹೆದರೋದು ಭಯಪಡೋದು ಅವಶ್ಯಕತೆ ಇಲ್ಲ. ಯಾಕಂದರೆ ನಾನು ಏನು ಮಾಡ್ತಾ ಇದ್ದೀನಿ? ನೀತಿ ನ್ಯಾಯಗಳನ್ನು ಮಾಡುವಂಥವನಾಗೇ ಇದ್ದೇನೆ. ಆದ ಕಾರಣ ನೀತಿ ನ್ಯಾಯಗಳನ್ನು ನಡೆಸುವಂಥ ಮನುಷ್ಯನವನು ಧನ್ಯನಾಗಿದ್ದಾನೆ. ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆ 119ನೇ ಕೀರ್ತನೆ 1ನೇ ವಚನವನ್ನು ಓದಿಕೊಳ್ಳೋಣ. ಆಮೇನ್. ಇನ್ನೊಂದು ಸಾರಿ ಕೀರ್ತನೆ 119ನೇ ಕೀರ್ತನೆ 1ನೇ ವಚನ. ಅಶುದ್ಧ ಆಗದೇ ಇರುವವರು ಕರ್ತನ ನ್ಯಾಯ ಪ್ರಮಾಣದಲ್ಲಿ ನಡುಕೊಳ್ಳುವವರು ಧನ್ಯರು. ಆಮೇಲೆ ನಮ್ಮ ಮಾರ್ಗದಲ್ಲಿ ಏನಿರಬಾರದು? ಅಶುದ್ಧತೆ ಇರಬಾರದು. ನಮ್ಮ ಮಾರ್ಗದಲ್ಲಿ ಏನಿರಬಾರ್ದು ರೀ? ಕೆಟ್ಟದು ಇರಲೇಬಾರದು. ಕೆಟ್ಟದು ಇತ್ತು ಅಲ್ಲೆಲ್ಲೂಯ್ಯ. ನಾವು ದೇವ್ರ ಮಕ್ಕಳಂತ ಹೇಳಲಿಕ್ಕೆ ಯೋಗ್ಯರೇ ಇಲ್ಲ. ಅದಕ್ಕೆ ನಮ್ಮ ಮಾರ್ಗದಲ್ಲಿ ಏನಿರಬಾರ್ದಂತೆ? ಅಶುದ್ಧತೆ ಇರಲೇಬಾರದು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಾವು ನಡೆಯುವಂಥ ಮಾರ್ಗದಲ್ಲಿ ಯಾವಾಗಲೂ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ಒಳ್ಳೆಯವರಾಗಿ ನಾವೇನು ಮಾಡಬೇಕು? ಜೀವಿಸುವಂಥವರಾಗಿ. ಅಂಥ ಮನುಷ್ಯನ ಧನ್ಯನು. ಆಮೇಲೆ ಅಲ್ಲೆಲ್ಲೂಯ್ಯ. ವಾಕ್ಯ ಹೇಳ್ತಾ ಇದೆ, ಸೊ ನನ್ನ ಮಡಿಲಲ್ಲಿ ಘನ ಇದ್ದರೆ ದಾರಿಯಲ್ಲಿ ಏನಿರುತ್ತೆ? ಭಯ ಇರುತ್ತಂತೆ. ಅಲ್ಲೆಲ್ಲೂಯ್ಯ. ಹೌದಲ್ಲ? ಗಂಟು ತೊಗೊಂಡು ಹೋಗ್ತಾ ಇದ್ದರೆ, ಈಗ ಯೋಚನೆ ಮಾಡಿರಿ, ಒಂದು ಏನೋ ಗಂಟು ತೊಗೊಂಡು ಹೋಗ್ತಾ ಇದ್ದೀವಿ, ರಾತ್ರಿ ವೇಳೆಯಲ್ಲಿ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೇವೆ ಅಂತ ಇಟ್ಕೊಂಡು, ಆ ಗಂಟಿನಲ್ಲಿ ಒಂದು ಏನೋ ಒಂದು ಸುಮಾರು ಒಂದು 50 ಸಾವಿರ ಸಾಕು, 50 ಲಕ್ಷ 50,000 ರೂಪಾಯಿ ಇದೆ. ನೀವು ರಾತ್ರಿ ಒಬ್ಬರೇ ಬಂದುಬಿಡ್ತೀರಾ ಮನೆಗೆ? ಮನೆ ಬಿಟ್ಟು ಹೋಗುವಾಗಲೂ ವಿಚಾರ, ದಾರಿಯಲ್ಲಿ ವಿಚಾರ, ಮನೆ ಬಂದು ಸೇರಿದ ಮೇಲೆ ಹಬ್ಬ ಅಂತೀವಿ. ಆಮೇಲೆ
ಯಾಕಂದ್ರೆ ಮಡಿಯಲ್ಲಿ ಏನಿದೆ ಅಲ್ಲಿ ಒಂದು ಗಂಟಿದೆ ಅಲ್ಲೆಲ್ಲೂಯ್ಯ. ಒಂದ್ ವೇಳೆ ಅದು ಇಲ್ಲ ಅಂದ್ರೆ ಹೆಂಗೆ ಅಡ್ಡಾಡ್ತೀವಿ ನಾವು? ಧೈರ್ಯವಾಗಿ ಅಡ್ಡಾಡುವಂಥವರಾಗಿರ್ತೇವೆ. ಸೊ ಆದ ಕಾರಣ ಯಾವಾಗಲೂ ನಾವು ನಡೆಯುವಂಥ ಮಾರ್ಗದಲ್ಲಿ ಹೆಂಗಿರಬೇಕು? ಧೈರ್ಯವಾಗಿರಬೇಕು. ಒಳ್ಳೆಯದನ್ನು ಕೂಡ ನಾವು ಮಾಡುವಂಥವರಾಗಿರಬೇಕು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೆಶಾಯನ ಪುಸ್ತಕ 56ನೇ ಅಧ್ಯಾಯ 2ನೇ ವಚನ. ಯೆಶಾಯ 56ನೇ ಅಧ್ಯಾಯ 2ನೇ ವಚನ. ಇದನ್ನು ಮಾಡುವ ಮನುಷ್ಯನು ಇದನ್ನು ಹಿಡಿದು ಕೊಳ್ಳುವವರ ಪುತ್ರನು, ಅಂದರೆ ಸಬ್ಬತ್ ದಿನವನ್ನು ಅಪವಿತ್ರ ಮಾಡದೆ ಕೈಕೊಳ್ಳುವನು. ಯಾವ ಕೇಡನ್ನು ಮಾಡದ ಹಾಗೆ ತನ್ನ ಕೈಯನ್ನು ಅವನು ಧನ್ಯನು. ಯಾವ ಕೇಡನ್ನು ಮಾಡದೆ ತನ್ನ ಕೈಗಳನ್ನು ಬಲಪಡಿಸುವವನು. ಏನ್ರಿ ಅದ? ಯಾವ ಕೇಡು ಮಾಡದೆ ತನ್ನ ಕೈಗಳನ್ನ ಶುದ್ಧವಾಗಿಟ್ಟುಕೊಳ್ಳುವವನೇ ಧನ್ಯನು. ಆಮೇಲೆ ಈ ಕೈಯಿಂದ ನಾವು ಕೆಟ್ಟ ಕೆಲಸಕ್ಕೆ ಏನ್ ಮಾಡಬಾರ್ದು ಅಂತ ನಾವು ಕೈ ಹಾಕಲೇಬಾರದು. ಒಳ್ಳೆ ಕೆಲಸಗಳಿಗೆ ನಾವು ಕೈ ಹಾಕುವಂತ ನಾವುಗಳೇ ಧನ್ಯರು. ಅವ್ರು ಹೆಂಗಿರುತ್ತಾರೆ? ಧೈರ್ಯವಾಗಿರುತ್ತಾರೆ. ಅವ್ರು ಎಂದಿಗೆ ಏನಾಗೋದಿಲ್ಲ, ಕಳವಳಗೊಳ್ಳುವುದೇ ಇಲ್ಲ. ಸೊ ಯಾವಾಗಲೂ ನಮ್ಮಲ್ಲಿ ಏನಿರಬೇಕು? ಒಂದು ಧೈರ್ಯ ಇರಬೇಕು. ನಮ್ಮಲ್ಲಿ ಯಾವಾಗಲೂ ಒಂದು ಸ್ಥಿರಚಿತ್ತ ಇರಬೇಕು. ಒಂದೇ ಮನಸ್ಸು. ಸ್ಥಿರಚಿತ್ತ ಅಂದ್ರೆ ಏನದು? ಒಳ್ಳೇದ ಕೆಟ್ಟ? ದೇವರು ನಮ್ಮ ಮುಂದೆ ಆಯ್ಕೆ ಇಟ್ಬಿಟ್ಟಿದ್ದಾನೆ. ಆಶೀರ್ವಾದ, ಶಾಪ, ಒಳ್ಳೇದು, ಕೆಟ್ಟದ್ದು. ಆರಿಸ್ಕೊಳ್ಬೇಕಾಗಿರೋದು ಯಾರು? ಆಮೇಲೆ ಅಲ್ಲೆಲೂಯ. ಆರಿಸ್ಕೊಳ್ಬೇಕಾಗಿರೋದು ನಾವು. ಅಲ್ಲೆಲೂಯ. ಸೊ ನಮ್ಮ ಮುಂದೆ ದೇವರು ಇಟ್ಟಿದ್ದಾನೆ. ಅದು ನಾವೇನು ಮಾಡ್ಬೇಕು? ಅದನ್ನ ಆರಿಸಿಕೊಳ್ಳುವವರಾಗಿರ್ಬೇಕು. ದೇವರ ನೀತಿ ನ್ಯಾಯಗಳನ್ನು ಕೈಗೊಂಡು ಒಳ್ಳೆಯದನ್ನು ಮಾತ್ರ ಮಾಡುತ್ತಾ ನಾವೇನು ಮಾಡ್ತಾ ಇರಬೇಕಂತೆ? ಮುಂದೆ ನಡೆಯುವಂಥವರಾಗಿರಬೇಕು. ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 10ನೇ ವಚನ. ಮತ್ತಾಯನ ಪುಸ್ತಕ 5ನೇ ಅಧ್ಯಾಯ 10ನೇ ವಚನ. ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು. ನೀತಿಯ ನಿಮಿತ್ತವಾಗಿ ಹಿಂಸೆಗಳನ್ನ ತಾಳಿಕೊಳ್ಳುವವನು ಧನ್ಯನು, ಪರಲೋಕ ರಾಜ್ಯ ಅವ್ರದೇ ಅಂತ. ಅಲ್ಲೆಲೂಯ. ಅರ್ಥ ಆಯ್ತಲ್ಲ? ಸೊ ನೀತಿಗೋಸ್ಕರ, ನ್ಯಾಯಕ್ಕೋಸ್ಕರ ಯಾರೆಲ್ಲ ಕಷ್ಟ ಪಡ್ತಾ ಇದ್ದಾರೆ ನೋಡ್ರಿ, ಅವ್ರು ಧನ್ಯರು. ನೀತಿಯನ್ನು ನೆಲೆಗೊಳಿಸೋದಕ್ಕೋಸ್ಕರ ಯಾರೆಲ್ಲ ಕಷ್ಟಪಡ್ತಾ ಇದಾರಲ್ಲ ಅವ್ರು ಏನಾಗಿದ್ದಾರೆ? ಧನ್ಯರು. ಯಾಕಂದ್ರೆ ಪರಲೋಕ ರಾಜ್ಯ ಅವ್ರದೇ. ಪರಲೋಕ ರಾಜ್ಯ ಈಗಲೂ ಬೇರೆ ಕಡೆ ಏನೂ ಇಲ್ಲ. ಆಮೇಲೆ ಅಲ್ಲೆಲೂಯ್ಯ. ದೇವರು ನಮ್ಮಲ್ಲಿ ಇದ್ರೆ ನಾವು ಪರಲೋಕ ರಾಜ್ಯ. ಆಮೇಲೆ ದೇವರು ಖಂಡಿತವಾಗಿ ಕೆಟ್ಟದಿಗೆ ದೇವರು ಕಾರಣರಲ್ಲ. ಕೆಟ್ಟದ್ದು ಮಾಡ್ಲಿಕ್ಕೆ ದೇವರು ಯಾರಾದ್ರೂ ಸಂಬಂಧ ಪಡ್ತಾನ? ಒಳ್ಳೇದು ಮಾಡ್ಲಿಕ್ಕೆ ಮಾತ್ರ ದೇವರು ಸಂಬಂಧ ಪಡುವವನಾಗಿದ್ದಾನೆ. ಸಮಾಧಾನಕ್ಕೆ ಮಾತ್ರ ನಾನು ಏನಾಗಿದ್ದೇನೆ? ದೇವರಾಗಿದ್ದೇನೆ ಎಂಬುದಾಗಿದ್ದಾನೆ. ಗಲಿಬಿಲಿ ಜಗಳಕ್ಕೆ ದೇವರು ಏನಾಗೋದಿಲ್ಲ, ಕಾರಣವಾಗೋದೇ ಇಲ್ಲ. ಆದ ಕಾರಣ ಸೊ ನಾವು ನೀತಿ ನಿಮಿತ್ತವಾಗಿ ಕಷ್ಟಗಳು ಪಡ್ತಾ ಇದೀವಿ ಅಂದ್ರೆ ಖಂಡಿತವಾಗಿಯೂ ಚಿಂತೆ ಮಾಡೋದ ಅವಶ್ಯಕತೆ ಇಲ್ಲವೇ ಇಲ್ಲ. ಸೊ ನಾವು ಧೈರ್ಯವಾಗಿ ಏನು ಮಾಡ್ಬೋದು? ನಿಂತುಕೊಳ್ಳಬಹುದು. ಯಾಕಂದ್ರೆ ನಾನು ನೀತಿಗೋಸ್ಕರ, ನ್ಯಾಯಕ್ಕೋಸ್ಕರ ಏನು ಮಾಡ್ತಾ ಇದ್ದೇನೆ? ದುಡಿಯುವಂಥವನಾಗಿದ್ದೇನೆ. ಆದ ಕಾರಣ ನನ್ನಲ್ಲಿ ಏನಿರೋದಿಲ್ಲ, ಕಳವಳ, ಚಿಂತೆ, ಎರಡು ಮನಸ್ಸು ಇದೆಲ್ಲ ಇರೋದೇ ಇಲ್ಲ. ಒಂದೇ ಮನಸ್ಸು. ಯಾಕಂದ್ರೆ ನಾನು ನೀತಿ ಒಳ್ಳವನು, ನೀತಿಗೋಸ್ಕರ ಮಾತ್ರ ಏನು ಮಾಡ್ತಾ ಇರ್ತೇನೆ? ದುಡಿಯುವಂಥವನಾಗಿರ್ತೇನೆ. ಸೊ ನೀತಿ ನಿಮಿತ್ತವಾಗಿ ನಾವೇನು ಮಾಡಬೇಕು? ಕಷ್ಟಪಟ್ಟರು ನೀವೇನು ಮಾಡಬೇಡ್ರಿ, ಚಿಂತೆ ಮಾಡಬೇಡ್ರಿ. ಪರಲೋಕ ರಾಜ್ಯ ನಿಮ್ಮದೇ ಗ್ಯಾರಂಟಿ ಅಂತ ಇದೆ. ಅಲ್ಲೆಲ್ಲೂ ಈ ಲೋಕ ಅಂತೂ ಶಾಶ್ವತವಾಗಿ ಇರೋದಿಲ್ಲ. ಈ ಲೋಕ ಇದ್ದರೂ ನಾವಿರೋದಿಲ್ಲ. ಅದೇ ಆಲ್ರೆಡಿ ನಾನು ಹೇಳಿದ ಪ್ರಕಾರವಾಗಿ ಮನುಷ್ಯ ಎಷ್ಟು ಮಟ್ಟಿಗೆ ನಾವು ಇರ್ತೀವಿ? ಹೆಚ್ಚಾದ್ರೆ 50 ಬಂದು ಬಿಟ್ಟಿವ ಈಗ ಅನೇಕ ರೋಗಗಳು ಬರ್ತಾ ಇದೆ. ಯಾವ ವಯಸ್ಸಿನಲ್ಲಿ ಯಾರಿಗೆ ಏನಾಗುತ್ತೋ ಹೇಳಲಿಕ್ಕೆ ಆಗೋದಿಲ್ಲ. ಹೌದಾ ಇಲ್ವಾ? ಲೆಲೂಯ. ಸೊ ಆದರೂ ನಂಬೋಣ, ಒಂದು 70 ವರ್ಷದ ತನಕ ಇರ್ತೀವಿ ಅಂತೇಳಿ. ಆಮೇಲೆ ಬಲ ಹೆಚ್ಚಿದ್ರೆ 80 ವರ್ಷ, ಇನ್ನೂ ಸ್ವಲ್ಪ ಬಲ ಹೆಚ್ಚಿದ್ರೆ ಇನ್ನು 100 ವರ್ಷ ರೌಂಡ್ ಮಾಡ್ಬಿಡೋಣ. ಎಷ್ಟು ವರ್ಷ ಬದುಕ್ತೀವಿ ನಾವು? 100 ವರ್ಷ ಬದುಕ್ತೀವಿ. ಅದಕ್ಕೆ ಮೇಲೆ ಬದುಕ್ತೀವ? ಅಲ್ಲೆಲ್ಲೂಯ್ಯ. ನಾವು ಇಟ್ಟು ಹೋಗುವಂಥ ಆಸ್ತಿ ಕೂಡ ನಮ್ಮ ಮಕ್ಕಳ ಹತ್ರ ಇರತ್ತೆ ಅಂತ ಗ್ಯಾರಂಟಿ ಇಲ್ಲ. ಅಲ್ಲೆಲ್ಲೂಯ್ಯ. ಅದಕ್ಕೆ ಕೂಡ ನಾಳೆ ಮಕ್ಕಳು ಏನು ಮಾಡ್ತಾರೆ? ಜಗಳ ಮಾಡೋರು ಇರ್ತಾರೆ. ಅಲ್ಲೆಲ್ಲೂಯ್ಯ. ಸೊ ಯಾವುದು ಈ ಲೋಕದಲ್ಲಿ ಏನಿಲ್ಲ, ಶಾಶ್ವತ ಇಲ್ಲವೇ ಇಲ್ಲ. ಸೊ ಆದ ಕಾರಣ ಇರುವಷ್ಟು ಮಟ್ಟಿಗೆ ನೀತಿಗೋಸ್ಕರ ಪ್ರಯಾಸ ಪಡ್ರಿ, ನ್ಯಾಯಕ್ಕೋಸ್ಕರ ಏನು ಮಾಡ್ರಿ, ನೀವು ಪ್ರಯಾಸ ಪಡ್ರಿ. ಅದರಲ್ಲಿ ದೇವರ ಕಾರ್ಯಗಳು ನೆರವೇರುವಂಥದ್ದಾಗಿದೆ. ಅಲ್ಲೆಲ್ಲ ಆದ ಕಾರಣ ಧೈರ್ಯವಾಗಿ ನೀತಿಗೋಸ್ಕರ ನಾವೇನು ಮಾಡಬೇಕು? ದುಡಿಯುವಂಥವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 11ನೇ ಅಧ್ಯಾಯ 6ನೇ ವಚನ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನು
ಧನ್ಯನು ಎಂದು ಹೇಳಿದನು. ಹಲ್ಲೆಲೂಯಾ. ನನ್ನ ವಿಷಯದಲ್ಲಿ ಅನುಮಾನ ಪಡದೇ ಇರುವವನು ಧನ್ಯನು. ದೇವರ ವಿಷಯದಲ್ಲಿ ಎಂದಿಗೆ ನಮಗೆ ಏನಿರಬಾರದು, ದೇವರಿದ್ದಾನ ಇಲ್ವಾ, ದೇವರು ಮಾಡ್ತಾನ ಇಲ್ವಾ ಅಂತ ಹೇಳಿ ಅನುಮಾನಗಳು ನಮ್ಮ ಜೀವಿತದಲ್ಲಿ ಇರಲೇಬಾರದು. ಹಲ್ಲೆಲೂಯಾ. ಸೊ ಇರುವಷ್ಟು ದಿನಗಳು ನಾವು ನಂಬಿಕೆಯಲ್ಲಿ ಮುಂದೆ ನಡೀತಾ ಇರಬೇಕು. ಊಟ ಇಲ್ಲದೆ ಕೂಡ ಮನುಷ್ಯ ಕೆಲವೊಂದು ದಿನಗಳು ಇರ್ಬೋದು. ನೀರು ಕುಡಿಯದೆ ಕೂಡ ಕೆಲವೊಂದು ದಿನಗಳು ಮನುಷ್ಯ ಏನು ಮಾಡ್ಬೋದು, ಇರ್ಬೋದು. ಆಮೇಲೆ ನಾವು ಉಸಿರಾಡ್ತಾ ಇದೀವಲ್ಲ, ಏನದು ಗಾಳಿ, ಉಸಿರಾಡ್ಲಿಕ್ಕೆ ಗಾಳಿ ಬೇಕಲ್ಲ. ಸೊ ಆ ಒಂದು ಉಸಿರಾಟ ಬೇಕಾಗಿರೋ ಒಂದು ಗಾಳಿ ಇಲ್ಲದೆ ಕೂಡ 1 ನಿಮಿಷ 2 ನಿಮಿಷ ಏನು ಮಾಡ್ಬೋದು, ನಾವು ಇರ್ಬೋದು. ಆಮೇಲೆ ಆದರೆ ನಂಬಿಕೆ ಇಲ್ಲದೆ ನಾವು ಜೀವಿಸ್ಲಿಕ್ಕೆ ಆಗುವುದೇ ಇಲ್ಲ. ಆಮೇಲೆ ಸೊ ಯಾರನ್ನಾದ್ರೂ ಖಂಡಿತವಾಗಿ ನಾವು ಯಾರೋ ಒಬ್ಬರ ಮೇಲೆ ಏನು ಮಾಡಲೇಬೇಕಾಗತ್ತೆ, ನಾವು ನಂಬಿಕೆ ಇಡಲೇಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ದೇವರ ಮೇಲೆ ಇಡೋದಾಗಿದ್ರೆ ಅದು ಶಾಶ್ವತವಾಗಿರುತ್ತೆ. ಆಮೇಲೆ ನಾನು ಸತ್ತ ಮೇಲೂ ಆತನೊಂದಿಗೆ ಇರುತ್ತೇವೆ. ಆದ ಕಾರಣ ದೇವರ ಮೇಲೆ ನಂಬಿಕೆ ಇಟ್ಟು ನೀತಿಗೋಸ್ಕರ ಪ್ರಯಾಸಪಟ್ಟು ಸಂದೇಹವಿಲ್ಲದೆ ನಡೆಯೋದಾದರೆ ನಾವೇ ಏನಾಗಿರುತ್ತೇವೆ, ಧನ್ಯರಾಗಿರುತ್ತೇವೆ. ಹಲ್ಲೆಲೂಯಾ. ಸೊ ನಾವು ಧೈರ್ಯವಾಗಿರ್ಬೋದು, ನಾವು ಭಯಪಡದೇ ಇರ್ಬೋದು, ಸ್ಥಿರಚಿತ್ತರಾಗಿ ನಾವೇನು ಮಾಡ್ಬೋದು, ಇರ್ಬೋದು. ಕೊನೆಯದಾಗಿ ಒಂದು ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳೋಣ. ಪ್ರಕಟಣೆಗಳ ಪುಸ್ತಕ 22ನೇ ಅಧ್ಯಾಯ 7ನೇ ವಚನ. ಪ್ರಕಟಣೆಗಳ ಪುಸ್ತಕ. ಈಗೋ ನಾನು ಬೇಗನೆ ಬರ್ತೇನೆ. ಈ ಪುಸ್ತಕದಲ್ಲಿ ಬರೆದಿರುವ ಪ್ರವಾದನೆಗಳನ್ನು ಕಾಪಾಡುವವನು ಧನ್ಯನು. ಈ ಪ್ರವಾದನೆ ಪುಸ್ತಕದಲ್ಲಿ ಇರುವಂಥ ಎಲ್ಲ ವಿಷಯಗಳನ್ನು ಕಾಪಾಡುವವನು ಧನ್ಯನು. ಅಂದರೆ ಕೈಗೊಂಡು ನಡೆಯುವವನೇ ಧನ್ಯನು. ಆಮೇಲೆ ಅಲ್ಲೆಲ್ಲ ಈ ಪುಸ್ತಕದ ಒಳಗೆ ಇದ್ರೆ ಏನೋ ಪ್ರಯೋಜನ ಇರತ್ತಾ? ಪುಸ್ತಕ ಒಳಗಿರೋದು ಅಟ್ಲೀಸ್ಟ್ ತೆಗೆದು ಏನು ಮಾಡ್ಬೇಕು, ನಾವು ಓದಬೇಕು. ಓದೋದು ಮಾತ್ರ ಇಲ್ಲ, ಅದರಲ್ಲಿ ಒಳ್ಳೇದಿತ್ತು ಅಂದರೆ ಅದನ್ನು ಏನು ಮಾಡ್ಬೇಕು, ನಾವು ಅದರಂತೆ ನಡೆಯಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ಆ ರೀತಿ ನಡೆಯುವವರೇ ಧನ್ಯರು. ಈಗೋ ನಾನು ಏನು ಮಾಡ್ತೇನೆ, ಬೇಗನೆ ಬರುತ್ತೇನೆ ಸ್ವಾಮಿ ಹೇಳಿದಾನು. ಹಲ್ಲೆಲೂಯಾ. ಸೊ ದೇವರು ಬರುವಾಗ ನಾವು ಹೆಂಗಿರಬೇಕು, ಸಿದ್ಧರಾಗಿರ್ಬೇಕು. ನಾವು ಪರಿಶುದ್ಧರಾಗಿರ್ಬೇಕು. ದೇವರ ಚಿತ್ತಕ್ಕೆ ಯೋಗ್ಯರಾಗಿ ನಾವೇನು ಮಾಡಬೇಕು, ಜೀವಿಸುವಂತರಾಗಿರಬೇಕು. ಹಲ್ಲೆಲೂಯಾ. ಸೊ ಆದ ಕಾರಣ ಇರುವಷ್ಟು ದಿನಗಳು ನಾವು ನೀತಿ ಉಳ್ಳವರಾಗಿಯೂ ಸತ್ಯಕ್ಕೆ ಒಳ್ಳೆಯವರಾಗಿ ನಾವು ಜೀವಿಸಬೇಕು, ಯಥಾರ್ಥರಾಗಿರ್ಬೇಕು. ಒಳ್ಳೆಯದನ್ನು ಮಾಡಲಿಕ್ಕೆ ನಮ್ಮ ಕೈಗಳು ಯಾವಾಗಲೂ ಹೆಂಗಿರ್ಬೇಕ್ರಿ, ಮುಂದಾಗಿರ್ಬೇಕು. ಹಲ್ಲೆಲೂಯಾ. ಸೊ ಆದ ಕಾರಣ ದೇವರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಈ ತಿಂಗಳು ದೇವರು ನಮಗೆ ವಾಕ್ಯವನ್ನು ಕೊಟ್ಟಿದ್ದ ಪ್ರಕಾರವಾಗಿ ಎಲ್ಲ ವಿಷಯದಲ್ಲಿಯೂ ನಾವು ಸ್ಥಿರಚಿತ್ತರಾಗಿರಬೇಕು. ಆಮೇಲೆ ಅದರಲ್ಲಿ ಒಂದು ನಾವು ಹೆಂಗಿರಬೇಕು, ಸ್ಥಿರಚಿತ್ತರಾಗಿ. ಅಂದರೆ ಸ್ಥಿರಚಿತ್ತ ಅಂದರೆ ಒಂದೇ ಗುರಿ, ಒಂದೇ ಗೋಳು, ಒಂದೇ ಮನಸ್ಸು, ಒಂದೇ ನೆಲೆ. ಆಮೇಲೆ ಅಲ್ಲೆಲ್ಲೂ ಸ್ಥಿರಚಿತ್ತರಾಗಿರ್ಬೇಕು, ಧೈರ್ಯವಾಗಿರ್ಬೇಕು. ಅಲ್ಲೆಲ್ಲೂ ಯಾಕಂದ್ರೆ ನಾವು ಒಳ್ಳೇದನ್ನು ಮಾಡ್ತಾ ಇದ್ದೇವೆ. ಅಲ್ಲೆಲ್ಲೂ ನಾವು ಕೆಟ್ಟದಂತರೂ ಮಾಡಲಿಲ್ಲ. ಸೊ ನಾವು ಹೆಂಗಿರಬೇಕು, ಧೈರ್ಯವಾಗಿರ್ಬೇಕು. 3ನೇದಾಗಿ ಅಂಜಬಾರದು, ಕಳವಳಗೊಳ್ಳಬಾರದು. ಆಮೇಲೆ ಅಲ್ಲೆಲ್ಲೂಯ್ಯ. ಏನು ಬಂದರೂ ನಮಗಾಗಿ ಸಹಾಯ ಮಾಡಲಿಕ್ಕೆ ದೇವರು ಏನಾಗಿದ್ದಾನೆ, ನಮಗೆ ಮುಂದೆ ನಡೀತಾ ಇದ್ದಾನೆ. ಆತನ ಮೇಲೆ ನನ್ನ ಭಾರವನ್ನು ಹಾಕಿ ನಾವು ಮುಂದೆ ಹೋಗ್ತಾ ಇರಬೇಕು. ವಾಕ್ಯ ಹೇಳಿದೆ, ನೀವು ಚಿಂತೆ ಮಾಡಬೇಡ್ರಿ. ಏನು ಮಾಡಬೇಡ್ರಿ ನೀವು, ಅಲ್ಲೆಲ್ಲೂಯ್ಯ. ನಿಮ್ಮೆಲ್ಲ ಚಿಂತೆ ಭಾರಗಳನ್ನು ಏನು ಮಾಡ್ರಿ, ನಾನು ನಿಮಗೋಸ್ಕರ ಏನು ಮಾಡ್ತೇನೆ, ಚಿಂತಿಸುವಂಥವನಾಗಿದ್ದೇನೆ. ಸೊ ದೇವರು ನಮಗೋಸ್ಕರ ಏನು ಮಾಡ್ತಾನೆ, ಚಿಂತಿಸುತ್ತಾನೆ. ಸೊ ನಾವು ನೀತಿಯನ್ನು ಮಾಡಲಿಕ್ಕೆ ಸ್ಥಿರಚಿತ್ತವಾಗಿರೋಣ, ಧೈರ್ಯವಾಗಿರೋಣ, ನಾವು ಕಳವಳಗೊಳ್ಳದೇ ಇರೋಣ. ಸೊ ಯಾವಾಗಲೂ ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿರೋಣ. ದೇವರು ಈ ವಾಕ್ಯ ನಮಗೇನು ಮಾಡಿಕೊಡಲಿ, ಆಶೀರ್ವಾದ ಮಾಡಿಕೊಡಲಿ. ಈ ತಿಂಗಳೆಲ್ಲ ದೇವರು ಈ ವಾಕ್ಯದಂತೆ ನಮ್ಮನ್ನು ಏನು ಮಾಡಲಿ, ನಡೆಸಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನೋ ನೀತಿವಂತನೋ ಆಗಿರುವಂಥ ತಂದೆಯಾದ ದೇವರೇ, ಒಳ್ಳೆ ಅಮೂಲ್ಯವಾದ ಸಮಯಕ್ಕಾಗಿ ನಮಗೆ ಸ್ತೋತ್ರ. ಕೇಳಿದ ವಾಕ್ಯದಂತೆ ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ನೀನು ನಮ್ಮನ್ನು ನಡೆಸು, ನೀನು ನಮ್ಮನ್ನು ಬಲಪಡಿಸು, ನೀನು ನಮ್ಮನ್ನು ಆಶೀರ್ವದಿಸು. ಕರ್ತನೆ, ನಿನ್ನ ಅಧಿಕವಾದ ಕರ್ತನೆ, ನಿನ್ನ ವಾಕ್ಯದ ಜ್ಞಾನದಲ್ಲಿ ನಮ್ಮನ್ನು ತುಂಬಿಸು. ಇನ್ನು ಬಲವಾದ ಕರ್ತನೆ, ವಾಗ್ದಾನಗಳನ್ನು ನಮಗೆ ಕೊಡು ಸ್ವಾಮಿ. ಆ ವಾಗ್ದಾನದ ಫಲವಾಗಿ ಕರ್ತನೆ, ನೀನು ನಮಗೆ ಧೈರ್ಯವನ್ನು ಕೊಡುತ್ತೀರಿ ಸ್ವಾಮಿ. ನಮ್ಮ ಶತ್ರುಗಳನ್ನು, ನಮ್ಮ ಕರ್ತನೆ, ನಮಗೆ ವಿರೋಧವಾಗಿರುವಂಥ ಎಲ್ಲ ಕಾರ್ಯಗಳನ್ನು ಲಯಪಡಿಸಿ ನಮಗೆ ಧೈರ್ಯದ ಆತ್ಮವನ್ನು ಕೊಟ್ಟಿರೋದಕ್ಕಾಗಿ ನಮಗೆ ಸ್ತೋತ್ರ. ಸ್ಥಿರಚಿತ್ತವನ್ನು ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಕರ್ತನೆ, ಒಳ್ಳೆ ಮಾರ್ಗಗಳನ್ನು ತೋರಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಂಜದೆ, ಭಯಪಡದೆ ಎಲ್ಲ ವಿಷಯದಲ್ಲಿಯೂ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿ ನಿನ್ನ ಕೈಲಿ ಒಪ್ಪಿಸಿಕೊಡ್ತಾ ಇದ್ದಾನೆ. ನೀನು ಆಶೀರ್ವದಿಸು, ನೀನೇ ಬಲಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ, ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ. ನನ್ನ ಜೀವಗಳು ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್, ಆಮೆನ್.